ಸಚಿವ ಅಮಿತ್ ಶಾ ಕಾರಿನ ನಂಬರ್ ಬಹಳ ಕುತೂಹಲ ಮೂಡಿಸಿತು. ಅವರ ಕಾರ್ ನಂಬರ್ ಪ್ಲೇಟ್ನಲ್ಲೂ ಕೂಡ CAA ಅಕ್ಷರಗಳಿತ್ತು. ಆ ನಂಬರ್ ಪ್ಲೇಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗೃಹ ಸಚಿವ ಅಮಿತ್ ಶಾ DL1 CAA 4421 ಸಂಖ್ಯೆಯ ನಂಬರ್ ಪ್ಲೇಟ್ ಇರುವ ವಾಹನದಲ್ಲಿ BJP ಕಚೇರಿಗೆ ಬರ್ತಾ ಇದ್ರು. ಆ ವಿಡಿಯೋ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ದೊರೆತಿದೆ. ನಂಬರ್ ನೋಡಿ ನಂಬರ್ ಇನ್ನೊಮ್ಮೆ ನೋಡಿ ಎಸ್. ಈಗ CAA ಅಂತ ಹೇಳಿದಾಗ ನಿಮಗೊಂದು ಕನ್ಫ್ಯೂಷನ್ ಆಗ್ಬೋದು, ಮೊನ್ನೆ ಏನೋ ಒಂದು ಬಂತಲ್ಲ ಅಂತೇಳಿ. ಅದು UCC, ಕಾಮನ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ಅದನ್ನು ಉತ್ತರಾಖಂಡ್ನಲ್ಲಿ ಜಾರಿಗೊಳಿಸಿದ್ದಾರೆ. ಇದನ್ನು ಇಲ್ಲಿ ತನಕ ಯಾರೂ ಜಾರಿಗೊಳಿಸಿಲ್ಲ. ಈಗ ಉತ್ತರ ಪ್ರದೇಶ ಸರ್ಕಾರದ ಮೂಲಕ ಜಾರಿಗೊಳಿಸ್ತಾ ಇದ್ದಾರೆ. ಯಾಕೆ ಉತ್ತರ ಪ್ರದೇಶವೇ? ಯಾಕೆ ಗಲಾಟೆ ಆಗೋದಿಲ್ವಾ? ಆಗತ್ತೆ ಅಂತ ಗೊತ್ತಿದೆ. ಏನು ಮಾಡಿದ್ದಾರೆ ಹಾಗಿದ್ರೆ ಗಲಾಟೆ ಆಗದ ಹಾಗೆ? ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೇ ಜಾರಿ ಆಗ್ತಾ ಇದೆ CAA ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಒಂದು ಕಾನೂನು ತಂದಿದ್ದಾರೆ. ಏನು? ಪ್ರತಿಭಟನೆ, ಮುಷ್ಕರ 6 ತಿಂಗಳ ಬ್ಯಾನ್ ಮಾಡೋಂಗಿಲ್ಲ. 6 ತಿಂಗಳ ಕಾಲ ಮುಷ್ಕರ, ಪ್ರತಿಭಟನೆ, ಧರಣಿ ನಿಷೇಧ ಹೇರ್ಬಿಟ್ಟಿದ್ದಾರೆ CM ಯೋಗಿ ಆದಿತ್ಯನಾಥ್ ಸರ್ಕಾರ. ಸರ್ಕಾರಿ ಇಲಾಖೆ, ನಿಗಮ, ಪ್ರಾಧಿಕಾರಗಳಿಗೆ ಇದು ಅನ್ವಯವಾಗುತ್ತೆ. ಅವರೆಲ್ಲ ಮುಷ್ಕರ ಮಾಡೋಂಗಿಲ್ಲ. ಮುಷ್ಕರ ಮಾಡಿದರೆ, ಪ್ರತಿಭಟನೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅವರೆಲ್ಲರನ್ನೂ ಕೂಡ ಪ್ರತಿಭಟನೆ ಮಾಡಿದರೆ ವಾರಂಟ್ ಇಲ್ಲದೆ ಬಂಧಿಸುವಂಥ ಒಂದು ಕಾನೂನನ್ನು ಯೋಗಿ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ. ಹಾಗಾಗಿ CAA ಉತ್ತರ ಪ್ರದೇಶದಲ್ಲಿ ಮೊದಲಿಗೆ ಜಾರಿಗೆ ಬರಲಿದೆ.